they are happy. ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗೋದಕ್ಕೆ ಮುನ್ನ ದೃಶ್ಯಾವಳಿಗಳನ್ನ ನಿಮಗೆ ನಾವು ತೋರಿಸ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವರ ಆಗಮನ ಈಗ ಆಗಿದೆ. ಸಿಎಲ್ಪಿ ಸಭೆಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರನ್ನ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ಕೆಲವೇ ಕ್ಷಣದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನ ಮಾಡಲಾಗತ್ತೆ. ಡಿ.ಕೆ. ಬಳಗದವರಿಗೆ ಬಹಳ ಖುಷಿ, ಬಹಳ ಸಂಭ್ರಮದಿಂದ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ರಂಗನಾಥ್ ಆಗಿರ್ಬೋದು, ಈಗಾಗಲೇ ಬಿ.ಕೆ. ಹರಿಪ್ರಸಾದ್ ಮಾತಾಡ್ತಿದ್ದಾರೆ. First and foremost thing, CLP has been called to elect a leader, and they will elect the Congress Legislative Party leader. Then everything will be followed by the leaders have already come from Delhi. They will decide. Mr. K.C. Venugopal and also Mr. K.C. ಅದೆಲ್ಲ ಆಮೇಲೆ ಅದರ ಮೊದಲು CLP ಲೀಡರ್ ಆಯ್ಕೆ ಆಗಬೇಕು, ಆಮೇಲೆ ತೀರ್ಮಾನ ಮಾಡೋದು CLP. ಹರಿಪ್ರಸಾದ್ ಅವರ ಮಾತುಗಳನ್ನ ಕೇಳಿದ್ವಿ. ಈಗ ಶಾಸಕಾಂಗ ಪಕ್ಷದ ಸಭೆ ಆಗುತ್ತೆ, ಆಮೇಲೆ ನಾಯಕನ ಆಯ್ಕೆ ಆಗುತ್ತೆ ಅಂತೇಳಿ ಶಾಸಕರುಗಳು ಬರ್ತಾ ಇದ್ದಾರೆ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಸಿಪಿ ಯೋಗೇಶ್ವರ್, ಸಲೀಂ ಅಹಮದ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆ ಅದಕ್ಕಿಂತ ಮುಂಚೆ ಈಗ ರಂಗನಾಥ್ ಆಗಿರೋದು, ಡಿ.ಕೆ. ಶಿವಕುಮಾರ್ ಅವರ ಆಗಮನ ಆಗಿದೆ. ಅವರು ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಬೊಕ್ಕೆಗಳನ್ನ ಕೊಟ್ಟು ಅಲ್ಲಿ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಂತಹ ದೃಶ್ಯಗಳನ್ನ ಕೂಡ ನಾವು ನಿಮ್ಗೆ ತೋರಿಸಿದ್ವಿ. ಡಿ.ಕೆ. ಶಿವಕುಮಾರ್ ಅವರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಗತ್ತೆ. ಯಾರನ್ನ ಆಯ್ಕೆ ಮಾಡಬೇಕು, ಹೇಗೆ, ಬಲ ಇದ್ಯಾವುದು ಕೂಡ ಇಲ್ಲ. ಆಲ್ರೆಡಿ ಹೈಕಮಾಂಡ್ ನಿರ್ಧಾರ ಆಗಿದೆ. ಹೈಕಮಾಂಡ್ ಯಾವ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದೆ ಅದೇ ರೀತಿಯಾಗಿ ಇವತ್ತು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನ ಮಾಡಲಾಗತ್ತೆ. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನಮಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ. ಕೈ ಮುಗಿದು ಬರ್ತಾ ಇದ್ದಾರೆ. ಎಲ್ರಿಗೂ ಕೂಡ ಕೈ ಮುಗಿದು ಒಳಗೆ ಹೋಗ್ತಾ ಇದ್ದಾರೆ ಅವರು ಮೀಟಿಂಗ್ ಹಾಲ್ನ ಒಳಗಡೆ. ಸೊ ಎಲ್ಲರೂ ಕೂಡ ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ರು, ಅಲ್ಲಿ ಖುಷಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಅನೇಕರು ಶುಭ ಹಾರೈಸ್ತಿದ್ದಾರೆ, ಬೊಕೆಯನ್ನ ಕೊಟ್ಟು ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಸೊ ಯಾರಾಗ್ತಾರೆ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂತಹ ಪ್ರಶ್ನೆ ಇಲ್ಲ ಇಲ್ಲಿ. ಆಲ್ರೆಡಿ ನಾಯಕನ ಆಯ್ಕೆ ಆಗಿದೆ, ಆದ್ರೆ ಎಲ್ಲರ ಒಪ್ಪಿಗೆ ಬೇಕು ಅಷ್ಟೇ. ಈಗ ನೀವು ಒಪ್ಪಿಗೆ ಕೊಡ್ತಿರೋ ಬಿಡ್ತಿರೋ ಅದು ಕೂಡ ಪ್ರಶ್ನೆ ಇಲ್ಲ. ಇಲ್ಲಿ ಹೈಕಮಾಂಡ್ ಏನ್ ಹೇಳಿದೆ, ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅವರನ್ನ ಆಲ್ರೆಡಿ ಹೆಸರು ಕೂಡ ಗೊತ್ತಿದೆ ಎಲ್ಲರಿಗೂ. ಡಿ.ಕೆ. ಶಿವಕುಮಾರ್ ಅವರನ್ನ ನಾವಿವತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡ್ತೀವಿ. ಒನ್ ಲೈನ್ ಅಜೆಂಡಾ ಅಷ್ಟೇ ಇರುವಂತದ್ದು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಯಾವುದೇ ಚಕಾರ ಎತ್ತೋದಿಕ್ಕೆ ಇಲ್ಲ. ಹೈಕಮಾಂಡ್ ಆಲ್ರೆಡಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು. ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾಗಿ ಸಹಕಾರವನ್ನ ನೀವು ಕೊಟ್ಟಿದ್ರಲ್ಲ ಅಂತಹದ್ದೇ ಸಹಕಾರವನ್ನ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಕೊಡಬೇಕು ಅನ್ನುವ ಸೂಚನೆಯನ್ನ ಆಲ್ರೆಡಿ ಈಗಾಗಲೇ ಹೈಕಮಾಂಡ್ ನೀಡಿದೆ. ಈ ಸಂದರ್ಭದಲ್ಲಿ ಇದನ್ನ ಕೂಡ ಶಾಸಕರುಗಳಿಗೆ ಹೇಳ್ತಾರೆ. ಯಾವುದೇ ರೀತಿಯಾದಂತಹ ಅಸಮಾಧಾನ, ಭಿನ್ನಮತೀಯ ಚಟುವಟಿಕೆಗಳು ಅಥವಾ ಒಂದು ರೀತಿಯಾದಂತಹ ಗೊಂದಲಗಳಿಗೆ ಈಡಾಗದ ಹಾಗೆ ಸರ್ಕಾರ ನಡ್ಕೊಂಡು ಹೋಗೋದಕ್ಕೆ ಎಲ್ಲಾ ಶಾಸಕರು ಬೆಂಬಲವನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಇಲ್ಲಿ ನೀಡಲಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಬಂದಿರುವ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಜೂನ್ 3ನೇ ತಾರೀಕು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅದು ಕೂಡ ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ. ಒಬ್ಬೊಬ್ಬರೇ ಶಾಸಕರುಗಳು ಈಗ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ನೇರ ಪ್ರಸಾರದ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಒನ್ ಲೈನ್ ಅಜೆಂಡಾ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡೋದು. ಡಿ.ಕೆ. ಬಣದಲ್ಲಿ ಬಹಳ ಖುಷಿ ಕಾಣಿಸ್ತಾ ಇದೆ. ನವಿತಾ ಜೈನ್, ಒನ್ ಲೈನ್ ಅಜೆಂಡಾ ಆದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇವತ್ತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರನ್ನು ಉದ್ದೇಶಿಸಿ ವಿದಾಯದ ಭಾಷಣವನ್ನು ಕೂಡ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಕೊನೆಯ ಸಭೆ ಅಂತಲೇ ಹೇಳಲಾಗ್ತಿದೆ. ಹಾಗಾಗಿ ಅನೇಕ ಎಲ್ಲ ಶಾಸಕರನ್ನು ಉದ್ದೇಶಿಸಿ ಸಿದ್ದರಾಮಯ್ಯನವರು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ. ಇಲ್ಲಿವರೆಗೂ ಕೂಡ ಅವರಿಗೆ ಕೊಟ್ಟಂತ ಸಹಕಾರದ ಬಗ್ಗೆ ಶಾಸಕರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಲಿದ್ದಾರೆ ಮತ್ತು ಮತ್ತೆ ಮಂತ್ರಿವರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ. ನಂತರ ಈ ಒಂದು ಶಾಸಕಾಂಗ ಪಕ್ಷ ಸಭೆಗೆ ಈಗಾಗಲೇ ಒಂದು ಕಡೆ ಸುರ್ಜೇವಾಲ್ ಮತ್ತು ವೇಣುಗೋಪಾಲ್ ಬರುವ ಸಾಧ್ಯತೆ
ಆಗಿರ್ತಕ್ಕಂಥ ಅವರು ಕೂಡ ಸಿದ್ದರಾಮಯ್ಯನವರ ನಡೆಗೆ ಮತ್ತು ರಾಜೀನಾಮೆ ವಿಚಾರ ಮುಂದಿನ ಬೆಳವಣಿಗೆಗೆ ಸಂಬಂಧಪಟ್ಟ ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ನನಗೆ ಸಹಕಾರ ಕೊಟ್ಟಂತೆ ಎಲ್ರಿಗೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಶಾಸಕರುಗಳಿಗೂ ಕೂಡ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ. ಮತ್ತು ಉತ್ತಮ ಸರ್ಕಾರವನ್ನು ಕೊಡ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕಂತೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ಳಿದ್ದಾರೆ. ನಂತರ ಡಿ.ಕೆ. ಶಿವಕುಮಾರ್ ಕೂಡ ಮಾತನಾಡಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಸಿದ್ದರಾಮಯ್ಯವರಿಗೆ ಸಹಕಾರಕ್ಕೆ ಮತ್ತು ಎಲ್ಲರ ಸಹಕಾರವನ್ನು ಕೂಡ ಕೋರಲಿದ್ದಾರೆ. ಅದಾದ ಬಳಿಕ ಸಭೆಯಲ್ಲಿ ಆನ್ಲೈನ್ ಅಜೆಂಡಾವನ್ನ ಪಾಸ್ ಮಾಡಲಿದ್ದಾರೆ. ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಸೂಚನೆ ಮೇರೆಗೆ ಅವರನ್ನ ನಾವು ಶಾಸಕ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡ್ತೀವಿ ಅಂತೇಳಿ ಆನ್ಲೈನ್ ಅಜೆಂಡಾ ಅಂದ್ರೆ ರೆಸಲ್ಯೂಷನ್ ಪಾಸ್ ಮಾಡಲಿದ್ದಾರೆ. ಅದಾದ ಬಳಿಕ ಶಾಸಕ ಪಕ್ಷ ಸಭೆಯನ್ನ ಮುಗಿಸಿ ಕೂಡಲೇ ರಾಜಭವನಕ್ಕೆ ನಾಯಕರ ಜೊತೆಗೆ ತೆರಳಿ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಲಿದ್ದಾರೆ. ನವಿತಾ ಜೈನ್. ಚಿದಾನಂದ ಪಟೇಲ್, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಒಬ್ಬೊಬ್ಬರೇ ಶಾಸಕರುಗಳು ಬರ್ತಾ ಇದ್ದಾರೆ. ಈಗಾಗಲೇ ನೀವು ಹೇಳಿದ ಹಾಗೆ ಸಿದ್ದರಾಮಯ್ಯ ಅವರು ಮೊನ್ನೆ ಸಚಿವ ಸಂಪುಟ ಸದಸ್ಯರಲ್ಲಿ ಬಹಳ ಮಾತನಾಡುವ ಸಂದರ್ಭದಲ್ಲಿ ಭಾವೋದ್ವೇಗ ಮಾತಾಡಿದ್ರು. ಹಾಗೆ ಸಂಪರ್ಕದಲ್ಲಿ ಪಟೇಲ್ರೇ ಮಾತನಾಡಿಸ್ತೀನಿ. ಹರಿಪ್ರಸಾದ್ ಮಾತಾಡ್ತಾ ಇದ್ದಾರೆ. ಕುಮಾರ್ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆದ ನಂತರ ಅವರು ಮುಂದಿನ ಕ್ರಮಗಳನ್ನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳ ಜೊತೆ ಕೂತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದು ಸರ್ಕಾರಿ ಬಿಲ್ಡಿಂಗು, ಕಾಂಗ್ರೆಸ್ ಆಫೀಸ್ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡಿ. ಅವೆಲ್ಲ CLP ಲೀಡರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪದಾಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಅವೆಲ್ಲ ಮಾತಾಡೋ ಸಮಯ ಅಲ್ಲ. ಈಗ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸ್ಥಿಮಿತವಾಗಿದೆ. ಆ ಅಜೆಂಡಾ ಮುಗಿದ ಮೇಲೆ ಇದೆಲ್ಲ ಮಾತಾಡೋಣ. ಸಚಿವರಾಗಿ ಕೆಲವೇ ಕ್ಷಣದಲ್ಲಿ CLP ಸಭೆಗೆ ಸಿದ್ದರಾಮಯ್ಯವರ ಆಗಮನ ಆಗಲಿದೆ. KN ರಾಜಣ್ಣ, ಯತೀಂದ್ರ ಕೂಡ ಆಲ್ರೆಡಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಪಾವಗಡದಿಂದ CLP ಸಭೆಗೆ ಆಗಮಿಸ್ತಾ ಇದ್ದಾರೆ ಶಾಸಕರು. ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಂತಹ ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯೆಗೆ ಹೋಗಿದ್ರು ಸಿದ್ದರಾಮಯ್ಯ ಅವರು. ಮಾಜಿ ಸಚಿವರು ಕೂಡ ವೆಂಕಟರಮಣಪ್ಪ ಅವರ ಅಂತ್ಯಕ್ರಿಯೆಗೆ ಹೋಗಿದ್ರು ಸಿದ್ದರಾಮಯ್ಯ ಅವರು. ಈ ಹಿನ್ನೆಲೆಯಲ್ಲಿ ಇದೀಗ ಅವರ ಆಗಮನ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ CLP ಸಭೆಗೆ ಬಂದು ಅವರು ಜಾಯಿನ್ ಆಗ್ತಾರೆ. ಸಿದ್ದರಾಮಯ್ಯ ಅವರ ಕೊನೆಯ ಶಾಸಕಾಂಗ ಪಕ್ಷದ ಸಭೆ ಇದು. ಆ ಸಭೆಯಲ್ಲಿ ಅವರು ಮಾತನಾಡ್ತಾರೆ ಶಾಸಕರುಗಳಿಗೂ ಕೂಡ. ಯಾಕಂದ್ರೆ ಮೊನ್ನೆ ಸಚಿವ ಸಂಪುಟದ ಸದಸ್ಯರಿಗೆ ಮಾತ್ರ ಅವರು ಮಾತನಾಡಿ ಅಲ್ಲಿ ಏನು ಆಯಿತು ಅಂದ್ರೆ ಯಾವ ರೀತಿಯಾಗಿ ವಿದಾಯವನ್ನು ಕೋರುವಂತಹ ಅಥವಾ ಸಚಿವ ಸಂಪುಟದ ಸದಸ್ಯರಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ CM ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಶಾಸಕರುಗಳನ್ನ ಕರೆದಿರಲಿಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ. ಸಂತೋಷ್ ಲಾಡ್ರ ಆಗಮನ ಕೂಡ ಆಗ್ತಾ ಇದೆ. So I don't think so. There's only one single name. ಒಂದೇ ಸಿಂಗಲ್ ನೇಮೇ ಇರೋದು. ಸರ್, ಮತ್ತೆ ಸಚಿವ ಸ್ಥಾನದ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸಚಿವರಿಗೂ ಇದೆ. ಸೊ ಹೈಕಮಾಂಡು, ಪಕ್ಷದ ಮುಖಂಡಗಳು ಈವರೆಗೆ ಹೈಕಮಾಂಡ್ ಜೊತೆ ಆಗಲಿ ಅಥವಾ ನಾಯಕರ ರಾಜ್ಯ ನಾಯಕರ ಜೊತೆ ಏನಾದ್ರು ಮಾತುಕತೆ ಮಾಡಿದ್ರೆ ಆ ಬಗ್ಗೆ ಏನಾದ್ರು ಒಂದು ವಿಶ್ವಾಸ ಬಂದಿದೆಯಾ ನಿಮಗೆ? ವೈಯಕ್ತಿಕವಾಗಿ ಯಾರು